ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಮೇಧಾ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. ಇದೀಗ ಕೇಳಿ ಕಾವ್ಯಯಾನದ 63ನೇ ಹೆಜ್ಜೆ. ಬತ್ತಲೇಶ್ವರ ಕವಿ ವಿರಚಿತ ರಾಮಾಯಣದ ಸಾರ ಸರ್ವಸ್ವದ ಸೊಬಗನ್ನು ಓದುಗರಿಗೆ ಉಣಬಡಿಸಿದ ಶಿವರಾಮ ಕಾರಂತರಿಗೆ ಕೃತಜ್ಞತೆಗಳನ್ನು ಅರ್ಪಿಸುವುದು ಈ ಕಾವ್ಯವನ್ನು ಆಸ್ವಾದಿಸುವ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಕೌಶಿಕ ರಾಮಾಯಣದಲ್ಲಿ ಕಥನ ಕಾವ್ಯವು ಕೆಲವೊಮ್ಮೆ ಸಾವಕಾಶದಿಂದ ಹರಿಯುವ ನದಿಯಂತೆ ಸಾಗಿದರೆ, ಕೆಲವೊಂದೆಡೆ ಪ್ರವಾಹದಂತೆ ವೇಗವನ್ನು ಪಡೆದುಕೊಂಡು ಕಥೆಯು ಬಲುಬೇಗನೆ ಸಾಗುತ್ತದೆ. 8ನೆಯ ಸಂಧಿಗೆ ತಲುಪುವ ಸಮಯದಲ್ಲಿ ಮೂಲ ರಾಮಾಯಣದ ಕಿಷ್ಕಿಂಧ ಕಾಂಡ ಆರಂಭವಾಗುತ್ತದೆ. ಸೀತೆಯನ್ನು ಹುಡುಕುತ್ತಿದ್ದ ರಾಮ ಲಕ್ಷ್ಮಣರನ್ನು ಸಂಧಿಸಿದ ಹನುಮಂತ ತನ್ನೊಡೆಯನಾದ ಸುಗ್ರೀವನ ಜೊತೆ ಸಖ್ಯವನ್ನು ಬೆಳೆಸಿ ಆತನ ಮಡದಿಯನ್ನು ಮರಳಿ ಪಡೆಯುವಲ್ಲಿ ಸಹಾಯವನ್ನು ಮಾಡುವಂತೆ ಪ್ರಾರ್ಥಿಸುತ್ತಾನೆ. ಅದರಂತೆ ಶ್ರೀರಾಮನು ಸುಗ್ರೀವನ ಜೊತೆಗೆ ಸಖ್ಯವನ್ನು ಬೆಳೆಸುತ್ತಾನೆ. ಸುಗ್ರೀವನು ವಿರೂಪಾಕ್ಷನನ್ನು ಸಾಕ್ಷಿಯನ್ನಾಗಿರಿಸಿಕೊಂಡು ವಾಲಿಯನ್ನು ಕೊಂದು ಕೆಡಹಿದ ನಂತರ ರಾಮನ ಮಡದಿಯನ್ನು ಅರಸುವ ಕಾರ್ಯಕ್ಕೆ ಸಹಾಯವನ್ನು ಒದಗಿಸುವ ಭರವಸೆಯನ್ನು ನೀಡುತ್ತಾ ಮಿತ್ರತ್ವವನ್ನು ಬೆಳೆಸುತ್ತಾನೆ. ಕೋದಂಡಪಾಣಿಯಾದ ಪರಮ ಪುರುಷೋತ್ತಮ ಶ್ರೀರಾಮಚಂದ್ರನು ಸುಗ್ರೀವನಿಗೆ ಕೊಟ್ಟ ಮಾತಿನಂತೆ ಸುಗ್ರೀವ ಮತ್ತು ವಾಲಿಯ ನಡುವೆ ಕಾಳಗವು ಸಂಘಟಿಸಿದಾಗ ಮರದ ಮರೆಯಲ್ಲಿ ನಿಂತು ಬಾಣವನ್ನು ವಾಲಿಯ ಎದೆಗೆ ಹೂಡುತ್ತಾನೆ. ಬಾಣದಿಂದ ಘಾತಗೊಂಡ ವಾಲಿಯು ನೆಲಕ್ಕೆ ಬೀಳುತ್ತಾನೆ. ಶಿವಶಿವ, ನನ್ನನ್ನು ಮೋಸದಿಂದ ಕೊಲೆಸಿದ ನರಕಿ ನೀನು ಎಂದು ತಮ್ಮನನ್ನು ನಿಂದಿಸುತ್ತಾ ಹೊರಳಾಡುತ್ತಾನೆ. ಕರುಣಾಸಾಗರನಾದ ಸೂರ್ಯ ಕುಲಕ್ಕೆ ತಿಲಕಪ್ರಾಯನಾದ ಶ್ರೀರಾಮನು ಮರದ ಮರೆಯಿಂದ ನಿಧಾನವಾಗಿ ವಾಲಿಯೆಡೆಗೆ ಸಾಗಿ ಬರುತ್ತಾನೆ. ರಾಘವನ ಮುಖಾರವಿಂದವನ್ನು ಕಂಡ ಕಿಷ್ಕಿಂಧೆಯ ರಾಜ ಶ್ರೀರಾಮನನ್ನು ಆಕ್ಷೇಪಿಸುತ್ತಾನೆ. ನನ್ನನ್ನು ಎದುರಿನಲ್ಲಿ ನಿಂತು ಯುದ್ಧ ಮಾಡಿ ಕೆಡಹಲಾರದೆ ಮರದ ಮರೆಯಲ್ಲಿ ನಿಂತು ಬಾಣಪ್ರಯೋಗ ಮಾಡಿ ಕೆಡಹಿದೆ ಎಂಬ ಲೋಕಾಪವಾದಕ್ಕೆ ಭಾಜನನಾಗಿ ಅಪಕೀರ್ತಿಯನ್ನು ಗಳಿಸಿಕೊಂಡೆ ರಾಮ ಎನ್ನುತ್ತಾನೆ. ದಡಿಗ ರಾವಣ ನೆನಗೆ ಗಣ್ಯವೇ, ಹಿಡಿದು ತಲೆಗಳ ಮುರಿದು ಸೀತೆಯ ಕೊಡಲು ನೆರೆಯನೇ ಈತ. ನೆರೆ ಸೊರಹಿದರೆ ನಂಬಿದೆಲ ಉಡಲು ಬಹುದೇ ತೊಗಲು ನನ್ನ ಈ ಅಡಗು ಬೋನಕ್ಕಹುದೇ. ರಾಘವ ಮಡದಿಯನು ಖಳನೊಮ್ಮೆ ಎನ್ನಲಿ ಮೆರೆದೆ ಪೌರುಷವ. ರಾಮನಿಗೂ ಸುಗ್ರೀವನಿಗೂ ಆದ ಗೆಳೆತನದ ಹಿಂದಿನ ಕಾರಣ ಕಥೆಯು ವಾಲಿಗೆ ಚೆನ್ನಾಗಿ ತಿಳಿದಿತ್ತು. ಅದಕ್ಕಾಗಿ ವಾಲಿಯು ರಾಮನಿಗೆ ಬುದ್ಧಿವಾದದ ರೀತಿಯ ಮಾತನ್ನು ಹೇಳುತ್ತಾನೆ. ನೀನು ನನಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದರೆ ಸಾಕಿತ್ತು. ಚತುರ್ದಶ ಭುವನ ತಲ್ಲಣನಾದ ದಡಿಗ ರಾವಣನು ನನಗೆ ನಗಣ್ಯ. ಅವನನ್ನು ಹಿಡಿದು ಅವನ ತಲೆಗಳನ್ನು ಮುರಿದು ಆತನನ್ನು ಸೋಲಿಸಿ ಸೀತೆಯನ್ನು ನಾನು ನಿನಗೆ ತಂದುಕೊಡುತ್ತಿದ್ದೆ. ನೀನು ಸಮರಹೇಡಿಯಾದ ಸುಗ್ರೀವನ ಸಹಾಯ ನೀಡುವ ಭರವಸೆಯ ಮಾತನ್ನು ನಂಬಿದೆಯಲ್ಲ. ನಿಜವಾಗಿಯೂ ನಿನ್ನ ಕಾರ್ಯಕ್ಕೆ ಈತನ ಸಾಮರ್ಥ್ಯವೂ ಒದಗಿ ಬರಲಾರದು. ರವಿನಂದನನ ಮಾತನ್ನು ಕೇಳಿ ನನ್ನನ್ನು ಕೊಂದ ಬಂದ ನಿನ್ನಗೆ ಏನು ಪ್ರಯೋಜನವಿದೆ? ನನ್ನ ತೊಗಲು ಉಡಲು ಉಪಯೋಗವಾಗದು. ನನ್ನ ಮಾಂಸವನ್ನು ಆಹಾರಕ್ಕೆ ಉಪಯೋಗಿಸಬಹುದೇ? ನಿನ್ನ ಮಡದಿ ಜಾನಕಿಯನ್ನು ಖಳನಿಗೆ ಒಪ್ಪಿಸಿ ನೀನು ನನ್ನ ಮನದ ನಿಯಂತ್ರಣವನ್ನು ಕಳೆದುಕೊಂಡದ್ದರಿಂದ ಈ ರೀತಿಯ ಪೌರುಷವನ್ನು ನನ್ನೆದುರು ಮೆರೆದೆಯಲ್ಲ ಎಂದು ವಿಧವಾಗಿ ಹಲುಬಿದನು. ಆಗ ಗುಣಸಂಪನ್ನನಾದ ದಾಶರಥಿಯು ವಾಲಿಯನ್ನು ಮರುಗಬೇಡ ಎಂದು ಸಂತೈಸುತ್ತಾನೆ. ನಿನಗೆ ಬದುಕುವ ಆಸೆಯಿದ್ದರೆ ಉರಿಯುವ ನಿನ್ನ ವೇದನೆಗಳನ್ನು ಪರಿಹರಿಸಿ ಕಾಯುತ್ತೇನೆ, ಬರಿದೆ ಕಾಡಬೇಡ ಎಂಬ ಅಭಯದ ಮಾತನ್ನು ನೀಡುತ್ತಾನೆ. ಇಲ್ಲಿ ವಾಲಿಯು ತನ್ನ ಕೃತ್ಯದಲ್ಲಿ ದೋಷವನ್ನು ಆರೋಪಿಸಿದಾಗ ಅದನ್ನು ಸಮರ್ಥಿಸಿಕೊಳ್ಳುವ ಪ್ರಯತ್ನವನ್ನು ರಾಮ ಮಾಡುವುದಿಲ್ಲ. ರಾಮನ ನಿಜ ಶ್ರೇಷ್ಠತೆಯನ್ನು ಬಿಂಬಿಸುವಲ್ಲಿ ಕವಿಯು ಇಲ್ಲಿ ಜಾಣ್ಮೆಯನ್ನು ಮೆರೆದಿದ್ದಾನೆ.
ತನ್ನನ್ನು ಕಾಯುತ್ತೇನೆ ಎಂಬ ರಾಮನ ಮಾತನ್ನು ಕೇಳಿದ ವಾಲಿಗೆ ಜ್ಞಾನೋದಯವಾಗುತ್ತದೆ. ಆವ ಜನ್ಮಾಂತರದ ಸುಕೃತವೋ ಇದಾವ ಯುಗದ ತಪ ಪ್ರಭಾವವೋ ಸಾವು ಬಹ ಸಮಯಕ್ಕೆ ಗೋಚರನಾದೆ ನೀ ನೆನಗೆ ಸಾವು ಬಹ ಸಮಯಕ್ಕೆ ಗೋಚರನಾದೆ ನೀ ನೆನಗೆ ದೇವಾ ದೇವಾ ನಿನಗಿದು ಸಹಜ ಶರಣರಿಗೋವನಲ್ಲ ಕೂಡಿಕೊಳ್ಳಿ ಈ ನೋವ ಸೈರಿಸಲಾರೆ ಈ ನೋವ ಸೈರಿಸಲಾರೆ ಕಾವರೆ ಕೂಡಿಕೊಳ್ಳೆಂದ. ನಿನ್ನ ಮಂಗಲವಾದ ಸಿರಿಪದದ ಮೇಲೆ ಆತ್ಮಾರ್ಪಣೆಯನ್ನು ಮಾಡುವ ಯೋಗ ನನಗೆ ಒದಗಿದೆ. ನನ್ನಂತಹ ಧನ್ಯರು ಇನ್ನೂ ಯಾರಿದ್ದಾರೆ ಎಂದು ರಾಮನಲ್ಲಿ ಸಂಪೂರ್ಣ ಶರಣಾಗಿ ವಾಲಿಯು ಸಾವಿಗೆ ಸಿದ್ಧನಾಗುತ್ತಾನೆ. ಸಮುದ್ರ ಮಥನದ ಸಮಯದಲ್ಲಿ ಶರಧಿಯನ್ನು ಕಡೆದ ವಾಲಿಯು ಹೇಳುತ್ತಾನೆ, ಯಾವುದೋ ಜನ್ಮಾಂತರದಲ್ಲಿ ಮಾಡಿದ ಸುಕೃತದ ಫಲವೋ, ಯಾವುದೋ ಯುಗದಲ್ಲಿ ಮಾಡಿದ ತಪಸ್ಸಿನ ಪ್ರಭಾವದ ಪುಣ್ಯವೋ ಈ ಸಂದರ್ಭದಲ್ಲಿ ನನಗೆ ದೊರೆತಿದೆ. ಸಾವು ಬರುವ ಸಮಯಕ್ಕೆ ನೀನು ನನಗೆ ಗೋಚರನಾದೆ ದೇವ. ಪೂರ್ಣಪ್ರಜ್ಞನಾದ ಗುಣಪೂರ್ಣನಾದ ನೀನು ಹುಟ್ಟು ಸಾವನ್ನು ಸಹಜವಾಗಿ ಸ್ವೀಕರಿಸಬಹುದು, ಆದರೆ ನಿನ್ನ ಶರಣರಿಗೆ ಆಗದು. ಅವರಿಗೆ ಸಾವಿನ ನೋವನ್ನು ಸೈರಿಸಲು ಮತ್ತು ಕಾಪಾಡಲು ಅವರ ಜೊತೆ ನೀನು ಕೂಡಿಕೊಳ್ಳಬೇಕು ಎಂದು ತನ್ನ ಬಂಧು ವರ್ಗಕ್ಕೆ ಸಾಂತ್ವನವನ್ನು ತಿಳಿಸಲು ರಾಮನಲ್ಲಿ ಕೇಳಿಕೊಳ್ಳುತ್ತಾನೆ. ತನ್ನ ಕೊರಳಿನ ಪುಷ್ಕರ ಮಣಿಯನ್ನು ರಾಮನು ತನ್ನ ಬಾಣದ ಮೊನೆಯಲ್ಲಿ ತೆಗೆದಾಗ ಹರಿಯ ಮಂಗಳಮಯವಾದ ಮನೋಹರ ಮೂರ್ತಿಯನ್ನು ತನ್ನ ಕಣ್ಣುಗಳಲ್ಲಿ ಹೃದಯದಲ್ಲಿ ತುಂಬಿಕೊಂಡ ವಾಲಿಯು ಆತ್ಮಾರಾಮನಾದನೆಂದು ಕವಿಯು ಮನೋಜ್ಞವಾಗಿ ವರ್ಣಿಸಿದ್ದಾನೆ. ಪ್ರತಿಯೊಬ್ಬರೂ ತನ್ನ ಜೀವನದ ಕಟ್ಟ ಕಡೆಯಲ್ಲಿ ತಲುಪಬೇಕಾದ ಗುರಿಯನ್ನು ಆ ಮೂಲಕವಾಗಿ ತೋರಿಸಿಕೊಟ್ಟಿದ್ದಾನೆ. ಮಗನಾದ ಅಂಗದ, ಮಡದಿಯಾದ ತಾರೆ ಹಾಗೂ ಬಂಧು ಮಿತ್ರರ ಪ್ರಜೆಗಳ ಶೋಕದ ಕಣ್ಣೀರಿನೊಂದಿಗೆ ವಾಲಿಯ ಅಂತ್ಯವಾಗುತ್ತದೆ. ವಾಲಿಯ ದೇಹವನ್ನು ಸುರವಿಮಾನದಲ್ಲಿ ಒಯ್ಯುವುದರೊಂದಿಗೆ ಆದ ವಾಲಿಯ ನಿರ್ಯಾಣದ ವೈಭವವನ್ನು ಕಂಡು ಸನಕಾದಿ ಮುನಿಗಳೇ ತಲೆದೂಗಿದರು ಎಂದು ಕವಿಯು ಸುಂದರವಾಗಿ ವರ್ಣಿಸಿದ್ದಾನೆ. ಮುಂದೆ ಪಟ್ಟವನು ರವಿಜಂಗೆ ರಘುಪತಿ ಕಟ್ಟಿದನು ಕಿಷ್ಕಿಂಧಪುರದಲೇ ಮುಟ್ಟ ಬಂದುದು ವರುಷ ಕಾಲವು ಮೇಘವಾವರಿಸೆ ನೆಟ್ಟ ನರಸನ ವಿರಹ ಶೋಕವ ಕಟ್ಟಳೆಯ ಕಂಬನಿಯ ಹೋಲುವ ತಿಟ್ಟವೆನಲಂಬರವು ತುಂತುರುವನಿಯ ಸುರಿವೋತಿರೆ ಮಳೆಯ ತುಂತುರುವನಿಗೆ ಹಣಗುತ ಸುಳಿವ ಗಾಳಿಗೆ ಸೆಡವುಗೊಳುತ್ತಿರೆ ಮಳೆಯ ಸಾರುತ ಹಲ್ಲುಗಿರಿವುತನಿಂದ ಕಪಿಗಳನೋ ಮಳೆಯ ಸಾರುತ ಹಲ್ಲುಗಿರಿವುತನಿಂದ ಕಪಿಗಳನು ಖಳಕುಲಾಂತಕ ರಾಮ ಕಂಡನು ಜಲವು ಬಲು ಹಾಯ್ತಾಯ್ತು ಕಂಡರೆ ತಿಳಿಯಲಾರದೆ ತಮ್ಮ ಬಳಗನು ಕಳುಹ ಹೇಳೆಂದ. ವಾಲಿಯ ಮೋಕ್ಷದಿಂದಾಗಿ ಕಿಷ್ಕಿಂಧೆಯ ರಾಜಪೀಠವು ಶೂನ್ಯವಾಯಿತು. ರಾಜಪೀಠಕ್ಕೆ ಸೂರ್ಯಕುಲ ದೀಪಕನಾದ ಶ್ರೀರಾಮನು ಸುಗ್ರೀವನಿಗೆ ಪಟ್ಟ ಕಟ್ಟಿದನು. ವಾಲಿಯ ಅಪೇಕ್ಷೆಯಂತೆ ಸುಗ್ರೀವನು ಅಂಗದನನ್ನು ತನ್ನ ಮಗನ ರೀತಿಯಲ್ಲಿ ನೋಡಿಕೊಂಡು ಯುವರಾಜನನ್ನಾಗಿ ಮಾಡಿಕೊಳ್ಳುತ್ತಾನೆ. ಆ ಸಮಯದಲ್ಲಿ ಕಿಷ್ಕಿಂಧೆಗೆ ವರ್ಷಕಾಲವು ಬಂದು ಮೋಡಗಳು ಆವರಿಸಿತು. ಪುರದ ಅರಸನ ಮರಣದಿಂದ ಆದ ವಿರಹದ ಶೋಕವು
ಉಂಟು ಮಾಡಿದ ಧಾರಾಕಾರವಾದ ಕಂಬನಿಯನ್ನು ಹೋಲುವಂತೆ ಆಕಾಶದಿಂದ ಮಳೆಯ ನೀರಿನ ಹನಿಗಳು ಸುರಿಯಲಾರಂಭಿಸಿದವು ಎಂಬುದಾಗಿ ಕವಿಯು ಕಿಷ್ಕಿಂಧೆಯಲ್ಲಿ ಆದ ಘಟನೆಗೂ ಕಾಲಚಕ್ರದಲ್ಲಿ ಆಗುತ್ತಿರುವ ಬದಲಾವಣೆಗೂ ಸಂಬಂಧವನ್ನು ಸೊಗಸಾಗಿ ಕಲ್ಪಿಸುತ್ತಾನೆ. ಮಳೆಗಾಲ ಆರಂಭವಾದಾಗ ಕಪಿಗಳು ಕಲ್ಲಿನಂತೆ ಸ್ತಬ್ಧರಾಗುತ್ತಾರೆ. ಹಲ್ಲು ಗಿರಿಯುತ ನಿಂತ ಕಪಿಗಳನ್ನು ಕಂಡ ಖಳಕುಲಾಂತಕ ರಾಮನು ಇದೇನು ಹೊಸತೊಂದು ಪ್ರಕರಣವೆಂದು ಕುತೂಹಲದಿಂದ ಸುಗ್ರೀವನನ್ನು ನೋಡಿದನು. ತನ್ನ ಸೀತಾನ್ವೇಷಣೆಯ ಕಾರ್ಯವನ್ನು ಸಾಧಿಸಲು ನಿನ್ನ ಬಳಗವನ್ನು ಕಳುಹಿಕೊಡು ಎಂದು ಸೂಚಿಸುತ್ತಾನೆ. ಆಗ ಸುಗ್ರೀವ ಹೇಳಿದನು ಸುಗ್ರೀವ, ಸೇನಾಜಾಲವನು ನೆರಹುವೆನು, ತಡೆಯದೆ ಆಳುಗೆಲಸಗಳಲ್ಲಿ ನೋಡುವುದೆಮ್ಮ ಕೈಚಳಕ. ಕೂಳರಾವಲ್ಲ ಎನಲು ಜಾಂಬವ ಹೇಳುತ್ತ ಇಬ್ಬರ ಸಂತವಿಟ್ಟನು. ಪಾಳಿಯಲಿ ಮಳೆಗಾಲದವಸಾನದಲ್ಲಿ ಬಹುದೆಂದು ಕೂಳರಾವಲ್ಲೆನಲು ಜಾಂಬವ ಹೇಳುತ್ತಿಬ್ಬರ ಸಂತವಿಟ್ಟನು. ಪಾಳಿಯಲಿ ಮಳೆಗಾಲದವಸಾನದಲ್ಲಿ ಬಹುದೆಂದು. ರಾಮನ ಮನದ ಸಂಶಯವನ್ನು ಅರಿತ ಸುಗ್ರೀವನು ರಾಮನಿಗೆ ಅಭಯದ ಮಾತುಗಳನ್ನು ಹೇಳುತ್ತಾನೆ. ಮಳೆಗಾಲದ 4 ತಿಂಗಳು ಯುದ್ಧ ಕಾರ್ಯದಲ್ಲಿ ತೊಡಗುವುದು ಕಪಿಗಳಿಗೆ ಕಷ್ಟ. ಮಳೆಗಾಲ ಕಳೆದ ಆ ಬಳಿಕ ಭೂಮಂಡಲದ ಇಡೀ ಕಪಿ ಸೇನೆಯನ್ನು ಒಟ್ಟುಗೂಡಿಸುತ್ತೇನೆ. ಆಳು ಗೆಲಸದಲ್ಲಿ ನಮ್ಮ ಕಪಿಗಳ ಕೈ ಚಳಕವನ್ನು ತಮಗೆ ತೋರಿಸುತ್ತೇನೆ. ಕೊಟ್ಟ ಮಾತಿಗೆ ನಂಬಿದ ಪ್ರೀತಿಗೆ ತೋರಿದ ವಿಶ್ವಾಸಕ್ಕೆ ದ್ರೋಹ ಬಗೆಯುವ ಖೂಳರು ನಾವಲ್ಲ ಎಂದು ತನ್ನ ಸ್ನೇಹದ ಪರಿಶುದ್ಧತೆಯನ್ನು ಪ್ರತಿಪಾದಿಸುತ್ತಾನೆ. ಆಗ ಜಾಂಬವನು ರಾಮ ಸುಗ್ರೀವರ ನಡುವೆ ಪ್ರಾಮಾಣಿಕ ಮಾತುಗಳೊಂದಿಗೆ ರಾಮನಿಗೆ ಭರವಸೆಯು ಬರುವಂತೆ ಮಳೆಗಾಲದ ಅವಸಾನದಲ್ಲಿ ನಮ್ಮ ಕಾರ್ಯವನ್ನು ಮುಂದುವರಿಸೋಣ ಎಂದು ಹೇಳುತ್ತಾನೆ. ಜಾಂಬವಾದಿ ಸಕಲರು ಹರಿಯ ಚರಣಕ್ಕೆ ಎರಗಿ ರಾಮ ಲಕ್ಷ್ಮಣರಿಗೆ ಅಲ್ಲಿಯೇ ವಿಶ್ರಾಂತಿಯನ್ನು ಪಡೆಯಲು ಸೂಚಿಸುತ್ತಾರೆ. ಮಳೆಗಾಲದ 4 ತಿಂಗಳು ಸುಗ್ರೀವನ ಆಡಳಿತವು ಸಂತೋಷದಿಂದ ಸಾಗುತ್ತಿದ್ದರೆ ರಾಮನು ಹಗಲು ರಾತ್ರಿಯನ್ನು ಎಣಿಸುತ್ತಾ ಕಾಲವನ್ನು ಕಳೆದನು. ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 63ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮೇಧಾ ಅಶೋಕ್, ವ್ಯಾಖ್ಯಾನಕಾರರು ರಾಮಕೃಷ್ಣ ಭಟ್ ಉಜಿರೆ. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.